ನಮಸ್ಕಾರ ವೀಕ್ಷಕರೇ, ಕೋಕೋನಟ್ ಕಾರ್ವಿಂಗಿಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಹೊಸದೊಂದು ಡಿಸೈನು ಸಿಂಪಲ್ ಆಗಿರೋದು, ಬಿಗ್ನರ್ಸ್ ಕೂಡ ಬೇಗ ಅರ್ಥ ಮಾಡಿಕೊಂಡು ಮಾಡುವಂಥ ಡಿಸೈನ್ನ ನಾನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಫ್ಲವರ್ಸ್ದು ಯಾವ ಥರ ಮಾಡೋದು ಅಂತ. ಇದು ಸ್ಲೋ ವಿಡಿಯೋ, ನೀವು ಬೇಕಾದರೆ ಫಾಸ್ಟಾಗಿ ಮಾಡಿಕೊಂಡು ನೋಡ್ಬೋದು. ಹೇಗೆ ಕೆತ್ತೋದು ನಿಧಾನಕ್ಕೆ ಅಂತ ಇದರಲ್ಲಿ ನಾನು ತೋರಿಸಿದ್ದೀನಿ. ಅರ್ಥ ಮಾಡಿಕೊಂಡು ಈಸಿಯಾಗಿ ಮಾಡ್ಬೋದು. ನೋಡಿ, ಒಂದು ಲೈನ್ ಹಾಕಿದ ಮೇಲೆ ಇನ್ನೊಂದು ತೆಗೆದುಕೊಂಡು ಮಧ್ಯದಲ್ಲಿ ತೆಗೆದ್ರೆ ನೋಡಿ ಆ ಪೀಸ್ ಆಚೆ ಬಂದುಬಿಡುತ್ತೆ. ಈ ಥರ ಈಗ ವೆಜಿಟೇಬಲ್ ಕಾರ್ವಿಂಗ್ ಕೂಡ ಹೆಚ್ಚು ಕಡಿಮೆ ಇದೇ ಥರ ಬರುತ್ತೆ. ಅದೇ ಥರ ಕೋಕೋನಟ್ ಕಾರ್ವಿಂಗ್ ತುಂಬ ಸುಲಭವಾಗಿ ಮಾಡೋದು. ನೋಡಿ ಯಾವ ಥರ ಆ ಪೀಸ್ ಆಚೆ ಬರುತ್ತೆ. ನಾವು ಡಿಸೈನನ್ನು ಅರ್ಥ ಮಾಡಿಕೊಂಡು ಮಾಡಿದರೆ ಕೋಕೋನಟ್ ಕಾರ್ವಿಂಗ್ ತುಂಬ ಈಸಿ, ಬೇಗನೆ ಅರ್ಥ ಮಾಡಿಕೊಂಡು ಕಲಿಯುವಂಥ ಒಂದು ಕಲೆ. ಈ ಫ್ಲವರ್ ಡಿಸೈನು ಬಿಗಿನರ್ಸ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಈ ಫ್ಲವರ್ ಡಿಸೈನನ್ನು ನೀವು ಈ ದಿವಸ ತೋರಿಸ್ತಾ ಇದ್ದೀನಿ. ಚಿಕ್ಕದಾಗಿ ಅರ್ಥ ಮಾಡಿಕೊಂಡು ನೀಟಾಗಿ ಕಾರ್ವಿಂಗ್ ಮಾಡ್ಕೊಂಡು ಹೋದರೆ ತುಂಬ ಸುಲಭವಾಗಿ ನೀಟಾಗಿ ಮಾಡ್ಬೋದು. ನೋಡಿ ಯಾವ ಥರ ಕೋಕೋನಟ್ ಯಾವಾಗಲೂ ಟರ್ನ್ ಮಾಡಿಕೊಂಡು ಕಾರ್ವ್ ಮಾಡಿದರೆ ಈಸಿಯಾಗಿ ಬರುತ್ತೆ. ಒಂದೇ ಥರ ಹೀಗೆ ಇಟ್ಕೊಂಡು ಕಾರ್ವ್ ಮಾಡೋಕ್ಕೆ ಹೋದರೆ ಕಾರ್ವಿಂಗು ಅಷ್ಟು ಚೆನ್ನಾಗಿ ಬರಲ್ಲ. ನೋಡಿ, ನಾನು ಪ್ರತಿಯೊಂದು ಬ್ಲೇಡ್ ಇದು ಹಾಕಿದಾಗ ಅದಕ್ಕೆ ಟರ್ನ್ ಮಾಡ್ಕೊಳ್ತೀನಿ. ಕೋಕೋನಟನ್ನು ನಾನು ಟರ್ನ್ ಮಾಡಿಕೊಂಡೇ ಮಾಡೋದು. ನೋಡಿ ಆ ಥರ ಅರ್ಥ ಆಯ್ತಲ್ವಾ? ಚಿಕ್ಕ ಪೀಸಸಲ್ಲಿ ಯಾವ್ದು ಇರಬೇಕು ಯಾವ್ದು ಇರಬಾರ್ದು ಅಂತ ಅರ್ಥ ಮಾಡಿಕೊಂಡು ಅದನ್ನು ಕಾರು ಮಾಡಿಕೊಂಡು ಹೋಗಬೇಕು. ನಾವು ಈ ಡಿಸೈನನ್ನು ಕಾರು ಮಾಡಿಕೊಂಡು ನೀರಿಗೆ ಹಾಕಿದಾಗ ಕಪ್ಪಗಾಗಿ ಕಾಣಿಸ್ತಾ ಇರುತ್ತೆ, ಬಟ್ ಡಿಸೈನ್ ಏನಿದೆ ಅಂತ ಗೊತ್ತಾಗಲ್ಲ. ಅಂಥ ಟೈಮಲ್ಲಿ ಈ ಅಂಟಿಸಿರೋ ಡಿಸೈನ್ ಏನಿರುತ್ತಲ್ವ ಅದನ್ನು ನೀವು ಎದುರುಗಡೆ ಇಟ್ಕೊಂಡ್ಬಿಟ್ಟು ಫಿನಿಷಿಂಗ್ ವರ್ಕ್ನ ಮಾಡ್ಬೋದು. ಇವಾಗ ನಾನು ತೋರಿಸ್ತೀನಿ ಇದೆಲ್ಲ ಆದಮೇಲೆ ಯಾವ ಥರ ಕಾಣುತ್ತೆ ಅಂತ, ಆವಾಗ ನಿಮಗೆ ಅರ್ಥ ಆಗುತ್ತೆ. ನೋಡಿ ಈ ಥರ ಕಾರು ಮಾಡ್ಕೋಬೇಕು. ಔಟ್ಲೈನನ್ನು ಫಸ್ಟ್ ತೆಗೆದುಕೊಂಡು ಆಮೇಲೆ ಡಿಸೈನ್ ಏನಿದೆ ಅದನ್ನು ಹಾಗೆಯೇ ನೋಡಿ ಇವಾಗ ಹೇಗೆ ಆ ಪೀಸ್ ಆಚೆ ಬರೋಕ್ಕೆ ಶುರು ಆಗುತ್ತೆ. ಒಂದು ಔಟ್ಲೈನ್ ಫಸ್ಟ್ ಒಂದು ಲೈನ್ ಹಾಕೊಂಡ್ಬಿಟ್ಟು ಆಮೇಲೆ ಕಾರ್ವಿಂಗ್ ಮಾಡಿಕೊಂಡು ಹೋಗ್ಬೋದು. ಇದು ಫ್ಲವರ್ ಡಿಸೈನು, ಇದು ಬಟರ್ಫ್ಲೈ ಡಿಸೈನು ಅರ್ಥ ಆಗುತ್ತೆ. ಕೆಲವೊಂದು ದೇವ್ರದ್ದು ಡಿಸೈನ್ಗಳೆಲ್ಲ ಸ್ವಲ್ಪ ಕಷ್ಟ ಅನಿಸಿದರೆ ಈ ಥರ ಫ್ಲವರ್ ಡಿಸೈನ್ಗಳನ್ನೆಲ್ಲ ನೋಡಿ ಈಗ ಆ ಪೀಸ್ ಹೇಗೆ ಆಚೆ ಬಂದುಬಿಡುತ್ತೆ. ನೋಡಿ ಹೀಗೆ ನೋಡಿ ಎಷ್ಟು ಸುಲಭವಾಗಿ ಮಾಡ್ಬೋದು. ದೇವ್ರ ಡಿಸೈನ್ಗಳನ್ನೆಲ್ಲ ನಾನು ಇಷ್ಟೊಂದು ವೀಡಿಯೋಗಳು ಹಾಕಿದ್ದೀನಿ. ಅದರಲ್ಲಿ ನಿಮಗೆ ಅವೆಲ್ಲ ಡಿಸೈನ್ಗಳು ಸ್ವಲ್ಪ ಕಷ್ಟ ಅನಿಸಿದರೆ ಈ ಥರದ ಡಿಸೈನ್ಗಳನ್ನ ಅರ್ಥ ಮಾಡಿಕೊಂಡು ಬೇಗ ಕಲ್ತ್ಕೊಂಡ್ಬಿಟ್ಟು ಆ ಡಿಸೈನ್ಗಳನ್ನ ಕೂಡ ನೀವು ಸುಲಭವಾಗಿ ಮಾಡ್ಬೋದು. ನೋಡಿ ಇವಾಗ ಆ ಫ್ಲವರ್ದು ಕಟ್ಟಿಂಗ್ಸು, ಫುಲ್ ಫ್ಲವರ್ನ ನಾವು ಪೂರ್ತಿಯಾಗಿ ತೆಗಿದೇನೆ ಫಸ್ಟ್ ಎಷ್ಟು ಬೇಕೋ ಅಷ್ಟೇ ತೆಗೆದುಕೊಂಡು ಆಮೇಲೆ ಫಿನಿಷಿಂಗ್ ಮಾಡಬೇಕಾದ್ರೆ ನೀಟಾಗಿ ಅದಕ್ಕೆ ಕಾರ್ವಿಂಗ್ ಕೊಡ್ಬೋದು, ಆಮೇಲೆ ಶೇಪ್ ಕೂಡ ಕೊಡ್ಬೋದು. ನೋಡಿ ಇವಾಗ ವೈಟ್ ಪಾರ್ಟು ಚಿಕ್ಕದಾಗಿ ತೆಕ್ಕೊಳ್ತಾ ಇದ್ದೀನಿ. ಫುಲ್ಲು ತೆಗೆದುಬಿಟ್ರೆ ಏನಾಗುತ್ತೆ, ನೀರಿಗೆ ಹಾಕಿದಾಗ ಕೊಬ್ಬರಿಯಲ್ಲಿ ಫಿನಿಷಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ನೋಡಿ ಎಷ್ಟು ಬೇಕೋ ಅಷ್ಟೇ ಸುಮ್ಮನೆ ಒಂದು ಟ್ರಯಾಂಗಲ್ ಶೇಪಲ್ಲಿ ನಾನು ತೆಕ್ಕೊಳ್ತಾ ಇದ್ದೀನಿ. ನೀವು ಫಿನಿಷಿಂಗ್ ಮಾಡಬೇಕಾದ್ರೆ ನೀಟಾಗಿ ಪೆಟಲ್ ಶೇಪನ್ನ ಅದಕ್ಕೆ ಆವಾಗ ಕೊಡ್ಬೋದು. ಸ್ವಲ್ಪ ದಪ್ಪ ಇತ್ತು ಅಂದರೆ ನಿಮಗೆ ಫಿನಿಷಿಂಗ್ ಮಾಡೋಕ್ಕೆ ತುಂಬಾ ಸುಲಭವಾಗಿರುತ್ತೆ. ನೋಡಿ ವೀಕ್ಷಕರೇ, ಅರ್ಥ ಆಯ್ತಲ್ವ? ನೋಡಿ ಎಷ್ಟು ಚಿಕ್ಕದಾಗಿ ನಾನು ತೆಗೆದಿದ್ದೀನಿ. ಈಗ ನಿಮಗೆ ಫಿನಿಷಿಂಗ್ ಮಾಡಬೇಕಾದ್ರೆ ನಾನು ತೋರಿಸ್ತೀನಿ ಅದನ್ನು ಯಾವ ಥರ ಶೇಪ್ ಕೊಡಬೇಕು. ಫಸ್ಟಿಗೆ ನಾವು ತೆಗೆದುಕೊಂಡ್ಬಿಟ್ರೆ ಫಿನಿಷಿಂಗ್ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಗಿಬಿಡುತ್ತೆ. ನೋಡಿ ಈ ಥರ ಅದು ಈ ಕಡೆ ಪ್ಲೇಟಲ್ಲು ಆ ಕಡೆ ಫ್ಲವರ್ ಪೆಟಲು ಎರಡು ಒಂದರ ಮೇಲೆ ಒಂದೇ ಇರೋ ಥರ ಇದೆ. ಅದನ್ನಲ್ಲಿ ಆ ಪಾರ್ಟಲ್ಲಿ ನಾವು ಏನು ಉಳಿಸ್ಕೋಬೇಕು ಅಂತ ನೋಡಿಕೊಂಡು ನೀಟಾಗಿ ಕಾರ್ವಿಂಗ್ ಮಾಡ್ಕೋಬೇಕು. ನೋಡಿ ಇವಾಗ ಆಲ್ಮೋಸ್ಟ್ ಇದು ಆಗಿದೆ ಡಿಸೈನು. ನೋಡಿ ಚಿಕ್ಕದಾಗಿ ಟ್ರಯಾಂಗಲ್ ಅಷ್ಟೇ ನಾನು ಪೆಟಲ್ಸಲ್ಲಿ ತೆಗಿತಾ ಇದ್ದೀನಿ. ಆಮೇಲೆ ನಿಮಗೆ ಫಿನಿಷಿಂಗ್ ಮಾಡಬೇಕಾದ್ರೆ ಅದಕ್ಕೆ ಶೇಪ್ ಯಾವ ಥರ ಕೊಡೋದು ಅಂತ ಹೇಳ್ತೀನಿ. ನೋಡಿ ಇವಾಗ ಟ್ರಯಾಂಗಲ್ ತೆಕ್ಕೋಬೇಕು. ಪ್ರತಿಯೊಂದಕ್ಕೂ ನಾವು ಕೋಕೋನಟನ್ನ ಟರ್ನ್ ಮಾಡಿಕೊಂಡು ಸುಲಭವಾಗಿ ಮಾಡ್ಕೊಂಡು ಹೋಗಬೇಕು. ನೋಡಿ ಇವಾಗ ಆ ಟ್ರಯಾಂಗಲ್ ಎಷ್ಟು ಈಸಿಯಾಗಿ ಬಂತು. ಫಸ್ಟ್ ಒಂದು ಲೈನ್ ಹಾಕ್ಕೊಂಡೆ, ಆಮೇಲೆ ಆ ಕಡೆ ಈ ಕಡೆ ತೆಗೆದಾಗ ಆ ಪೀಸ್ ಆಚೆ ಬಂದುಬಿಡ್ತು. ನೋಡಿ ಅಷ್ಟೇ ಸುಲಭವಾಗಿ ಮಾಡುವಂಥ ಡಿಸೈನ್ ಇದು. ಇವನ್ನೆಲ್ಲ ಬಿಗಿನರ್ಸ್ ನೀವು ಮೊದಲೇ ಅರ್ಥ ಮಾಡಿಕೊಂಡು ಮಾಡಿದರೆ ಸುಲಭವಾಗಿ ಕಲ್ತ್ಕೋಬೋದು. ನೋಡಿ ಇವಾಗ ಈ ಡಿಸೈನ್ ಆಲ್ಮೋಸ್ಟ್ ಆಗಿದೆ.
ಎಲ್ಲ ಫಿನಿಶ್ ಇದು ಆಗಿದೆ. ಇವಾಗ ನೀರಿಗೆ ಹಾಕಿ ಇದು ಬಟರ್ಫ್ಲೈ ಇರೋದು ಅದನ್ನೊಂದು ಸ್ವಲ್ಪ ಶೇಪ್ ಕೊಟ್ಟು ಆಮೇಲೆ ಈಗ ಈ ಕೋಕೋನಟನ್ನ ಹಾಗೆ ಒಂದು ಸ್ವಲ್ಪ ನೀರಲ್ಲಿ ಮುಳುಗಿಸಿಟ್ಟಾಗ ಆ ಗಮ್ಮೆಲ್ಲ ಹೊರಟೋಗಿ ನೋಡಿ ಇವಾಗ ಈ ಥರ ಆಯಿತು. ಹೀಗಾದಾಗ ನಿಮಗೆ ಎಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಕಪ್ಪು ಚುಕ್ಕೆ ಇರೋದನ್ನೆಲ್ಲ ತೆಗೆದು ಈ ಥರ ಈಗ ಎಲ್ಲಿ ಯಾವ ಫ್ಲವರ್ ಇದೆಯಪ್ಪ ಇದೆಲ್ಲನೂ ಒಂದೇ ಥರ ಕಪ್ಪಗಾಗಿ ಕಾಣಿಸ್ತಾ ಇದೆ, ಏನು ಮಾಡೋದು ಅಂತ ಅನಿಸಿದರೆ ಈ ಡಿಸೈನ್ ಏನು ಅಂಟಿಸಿರ್ತೀರಲ್ವ ಆ ಡಿಸೈನನ್ನು ಎದುರುಗಡೆ ಇಟ್ಕೊಂಡ್ಬಿಟ್ಟು ನೀವು ಫಿನಿಶಿಂಗ್ ಮಾಡ್ಕೊಳ್ಳಿ. ನೋಡಿ ಇವಾಗ ಚುಕ್ಕೆ ನಾನು ಮಾಡ್ತಾ ಇರೋದು ಚುಕ್ಕೆ ಮಾಡೋದು ತುಂಬಾ ಈಸಿ. ಬ್ಲೇಡಿನ ಮೊನೆ ಅಷ್ಟನ್ನೇ ನಿಧಾನಕ್ಕೆ ಎತ್ಕೊಂಡು ಹೋದರೆ ಆ ಥರ ನಿಮಗೆ ಚುಕ್ಕೆ ಬರುತ್ತೆ. ನೋಡಿ ಅಂದವಾಗಿ ಕಾಣ್ತಾ ಇದೆ. ಈಗ ಕೆಳಗಡೆ ನಾವು ಪೆಟಲ್ ಏನಿದೆಯಲ್ವ ಪೂರ್ತಿಯಾಗಿ ತೆಗೆದಿರಲಿಲ್ಲ, ಚಿಕ್ಕದಾಗಿ ತೆಗೆದಿದ್ದೆ ನೋಡಿದ್ರ. ಇವಾಗ ಇದರಲ್ಲಿ ಈಗ ಫಿನಿಶಿಂಗಲ್ಲಿ ನೀವು ಅದನ್ನು ನೀಟಾಗಿ ಶೇಪ್ ಕೊಟ್ಕೊಂಡು ಹೋಗಬೇಕು. ನೋಡಿ ವೀಕ್ಷಕರೇ, ಇವಾಗ ಅದರದ್ದು ಶೇಪ್ ನಾನು ಯಾವ ಥರ ಕೊಟ್ಟಿದ್ದೀನಿ ಅಂತ ನೋಡಿ. ಮುಂಚಿತವಾಗಿ ನಾವು ಮಾಡ್ಕೊಳ್ತೇನೆ, ಇವಾಗ ಅದನ್ನು ನೀಟಾಗಿ ಆ ಥರ ಫ್ಲವರ್ ಶೇಪು ಕೊಡಬೇಕು. ನೀವು ಪೇಪರಲ್ಲೇ ಮಾಡಿಬಿಟ್ರೆ ಆಮೇಲೆ ನಿಮಗೆ ಫಿನಿಶಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ನೋಡಿ ಆ ಫ್ಲವರ್ ಇವಾಗ ಎಷ್ಟು ಅಂದವಾಗಿ ಕಾಣ್ತಾ ಇದೆ. ಇದೇ ಥರ ನೀವು ಕೋಕೋನಟ್ ಕಾರ್ವಿಂಗ್ನ ಮಾಡಿಕೊಂಡು ಹೋಗ್ಬೋದು ವೀಕ್ಷಕರೇ. ನಿಮಗೆ ಡಿಸೈನ್ಗಳೆಲ್ಲ ಕ್ಲಿಪ್ ಆರ್ಟಲ್ಲಿ ಇವಾಗ ಸಿಗುತ್ತೆ. ನಿಮಗೆ ಯಾವ ಸೈಜ್ ಬೇಕು ಅದನ್ನು ನೋಡ್ಕೊಂಬಿಟ್ಟು ಲ್ಯಾಪ್ಟಾಪಲ್ಲೇ ನೀವು ಸೈಜನ್ನು ಫಿಕ್ಸ್ ಮಾಡ್ಕೊಂಬಿಟ್ಟು ಪ್ರಿಂಟೌಟ್ ತೆಕ್ಕೊಂಡು, ನಾನು ಅಂಟಿಸೋದು ಕೂಡ ಹಳೆ ವೀಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ. ಗಮ್ ಹಾಕಿ ಅಂಟಿಸ್ಬೇಕು ಯಾವ ಥರ ಅಂತಲೂ ಹೇಳಿದ್ದೀನಿ. ನೀವು ಒಂದೊಂದಾಗಿ ವೀಡಿಯೋಗಳನ್ನ ನೋಡ್ಕೊಂಡು ಹೋದರೂ ಕೂಡ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಡಿಸೈನ್ಗಳು ಇವಾಗ ನಿಮಗೆ ಸುಲಭವಾಗಿ ಸಿಗುತ್ತೆ, ನೋಡಿಕೊಂಡು ಮಾಡ್ಬೋದು, ಅಂದವಾಗಿ ಕಾಣುತ್ತೆ. ಏನಾದರೂ ಫಂಕ್ಷನ್ಗಳಿದ್ದಾಗ ಇವುಗಳನ್ನ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ, ನೋಡೋಕ್ಕೂ ಅಂದವಾಗಿರುತ್ತೆ. ಫಂಕ್ಷನ್ಗಳಲ್ಲಿ ಈ ಥರ ಕೊಬ್ಬರಿಗಳನ್ನೆಲ್ಲ ಇಟ್ಟು ಅಂದವಾಗಿ ಜೋಡಿಸ್ತಾರೆ, ತುಂಬ ಚೆನ್ನಾಗಿರುತ್ತೆ. ಈ ಕಲೆನ ನೀವು ಕಲ್ತ್ಕೊಂಡ್ರೆ ನಿಮ್ಮದೇ ಆದ ಒಂದು ಬಿಸ್ನೆಸ್ ಕೂಡ ನೀವು ಪ್ರಾರಂಭಿಸ್ಬೋದು. ಪುಟ್ಟದಾಗಿರೋ ಒಂದು ಫ್ಲವರ್ ಡಿಸೈನ್ ಇವತ್ತು ತೋರಿಸಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಮಿಕ್ಕಿರೋದು ಎಷ್ಟೊಂದು ವಿಡಿಯೋಗಳು ನೋಡಿ ಕೋಕೋನಟ್ ಕಾರ್ವಿಂಗ್ನ ಈಸಿಯಾಗಿ ಅರ್ಥ ಮಾಡಿಕೊಂಡು ಕಲ್ತ್ಕೊಳ್ಳಿ. ಧನ್ಯವಾದಗಳು ವೀಕ್ಷಕರೇ.